ನೀನು ನನ್ ಗಂಡ ಯಾವ್ದೋ ಹುಡುಗಿ ಜೊತೆ ಪಾರ್ಕಲ್ಲಿ 1 ಗಂಟೆಗಳ ಕಾಲ ಕೈ ಇಟ್ಕೊಂಡು ಎಗ್ಲು ಮೇಲೆ ಕೈ ಹಾಕೊಂಡು ಸುತ್ತಾಡ್ತಿದ್ರಾ? ತಡಿ, ಈಗಲೇ ಹೋಗಿ ಕೇಳ್ತೀನಿ ಅವರಿಗೆ, ಮಾಡ್ತೀನಿ. ರೀ, ಒಂದ್ ನಿಮಿಷ, ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. ತಡಿ. ಹಲೋ ಅಭಯ್, ನಿಮ್ ಮದ್ವೆ ಆಗೋ ಹುಡುಗಿ ನಿಯತ್ತಾಗಿದ್ದಲ್ಲ ಇಲ್ವೋ ಟೆಸ್ಟ್ ಮಾಡು ಅಂತ ಹೇಳಿದಲ್ಲ. ನೆನೆ ನೀನ್ ಹುಡುಗಿ ಕರ್ಕೊಂಡು ಪಾರ್ಕಿಗೆ ಹೋಗಿದ್ದ ಕಣೋ. 1 ಅವರ್ ಪಾರ್ಕ್ ಫುಲ್ಲು ಕೈ ಇಟ್ಕೊಂಡು ಸುತ್ತಾಡಿದೀವಿ. ಅಷ್ಟೇ ಅಲ್ಲದೆ ಎಗ್ಲು ಮೇಲೆ ಕೈ ಹಾಕೊಂಡು ಮನಾಲಿಗೆ ಹೋಗೋಣ, ಊಟಿಗೆ ಹೋಗೋಣ ಅಂತ ಕೇಳ್ತಾಳೆ. ಆ ಹುಡುಗಿ ನಿನಗೆ ಸರಿ ಬರಲ್ಲ ಕಣೋ. ನಾವಿಲ್ವಾ, ನಾನು ನೀನು ಅದಕ್ಕೆ ಸೇರ್ಕೊಂಡು ಒಂದೊಳ್ಳೆ ಹುಡುಗಿನ ಹುಡುಕ್ತೀವಿ. ನೀನೇ ಯೋಚನೆ ಮಾಡು, ಯಾರಾದರೂ ನನ್ನ ಹೆಂಡತಿ ಹತ್ರ ಬಂದ್ಬಿಟ್ಟು ನಿನ್ನ ಗಂಡ ಯಾವುದೋ ಹುಡುಗಿ ಜೊತೆ ಪಾರ್ಕ್ನಲ್ಲಿ ಕೈ ಹಿಡ್ಕೊಂಡು ಓಡಾಡ್ತಿದ್ದ ಅಂದರೆ ನನ್ನ ಹೆಂಡತಿ ನಂಬ್ತಾನೆ ಅಂತ ಅನ್ಕೊಂಡಿದ್ಯಾ? ಇಲ್ಲ, ನನ್ನ ಹೆಂಡತಿ ದೇವ್ರಂತವಳು. ಅವಳಂತ ಹೆಂಡತಿ ಪಡೆಯೋದಕ್ಕೆ ನಾನು 7 ಜನ್ಮದ್ದು ಪುಣ್ಯ ಮಾಡಿದ್ದೀನಿ. ನಿನಗೆ ಒಳ್ಳೆ ಹುಡುಗಿ ಹುಡುಕ್ತೀವಿ ಬಿಡು. ಏನೋ ಹೇಳ್ತಿದ್ದೆ? ಅದು ಕಾಫಿ ಮಾಡ್ಕೊ ಬರಲ್ಲ, ಟೀ ಮಾಡ್ಕೊ ಬರಲ್ಲ ಅಂತ ಕೇಳಕ್ ಬಂದೆ. ಸರಿ, ಕಾಫಿನೇ ಮಾಡ್ಕೋಬಾ, ಜೊತೆಗೆ ಎಗ್ ಬೋಂಡ, ಮೊಟ್ಟೆ ಬೋಂಡ. ಮಾಡ್ಕೊಡ್ತೀನಿ, ಬೇಗ ಬರ್ತೀನಿ.